ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ತುಂಬ ಜನಕ್ಕೆ ಡೌಟ್ ಇದೆ. ನಾನು ಚಾಯ್ಸ್ ಎಂಟ್ರಿ ಮಾಡಿದೆ, ಚಾಯ್ಸ್ 2 ಕೊಟ್ಟೆ, ಚಾಯ್ಸ್ 3 ಕೊಟ್ಟೆ, ನಾನು ಆಪ್ಷನ್ ಎಂಟ್ರಿ ಇನ್ನೂ ಎಡಿಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ರೀಅರೇಂಜ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಡಿಲೀಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಟೈಮ್ ಕೊಡ್ತಾರೆ. ಅನ್ನೋದಕ್ಕೆ ಪ್ರೂಫ್ಗೆ ನಾನು ಲಾಸ್ಟ್ ಇಯರ್ ಡಾಕ್ಯುಮೆಂಟ್ ತೋರಿಸ್ತಾ ಇದ್ದೀನಿ. ಡೇಟ್ ನೋಡ್ಬೋದು ನೀವು, 29/8/2023. ಸೊ ಈ ಥರದೊಂದು ಸರ್ಕ್ಯುಲರ್ ರಿಲೀಸ್ ಮಾಡ್ತಾರೆ, ನಿಮ್ಗೊಂದು ಶೆಡ್ಯೂಲು ಕೊಡ್ತಾರೆ, ಎಲ್ಲದಕ್ಕೂ ಒಂದು ಶೆಡ್ಯೂಲ್ ಕೊಡ್ತಾರೆ ನಿಮಗೆ. ನೀವು ನೋಡ್ತಾ ಇರಬಹುದು, ಶೆಡ್ಯೂಲು ಈ ಥರ ರಿಲೀಸ್ ಮಾಡ್ತಾರೆ. ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಸಹ ರಿಲೀಸ್ ಮಾಡ್ತಾರೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ. ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ. ಚಾಯ್ಸ್ 3 ಕೊಟ್ಟವ್ರ ಸೀಟು ಇರುತ್ತೆ, ಚಾಯ್ಸ್ 4 ಕೊಟ್ಟವ್ರ ಸೀಟ್ ಇರುತ್ತೆ, ಫೋರ್ಫಿಟೆಡ್, ಯಾಕಂದರೆ ಎಷ್ಟೊಂದು ಜನ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಇನ್ಯಾವುದಾದ್ರೂ ನ್ಯೂಲಿ ಆ್ಯಡೆಡ್, ಈಗ ಗೊತ್ತಲ್ವ ನಿಮಗೆ, 150 ಸೀಟು ಆ್ಯಡ್ ಆಗಿದೆ, ಇದೆಲ್ಲ ಬರುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದಾದ ಮೇಲೆ ನಿಮಗೆ ರೀಅರೇಂಜ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತಾರೆ. ಟೈಮ್ ನೋಡಿ, 30ನೇ ತಾರೀಕು 1/2, ಇದು ಹಳೆ ಡಾಕ್ಯುಮೆಂಟ್, ಒಂದು 3 ದಿನ ಇಲ್ಲಿ ಟೈಮ್ ಕೊಟ್ಟಿದ್ರು. ಈ ವರ್ಷ ನಿಮ್ಗೆ 2 ಅನ್ಕೊಳ್ಳಿ, ಅಷ್ಟು ಟೈಮ್ ಕೊಡ್ತಾರೆ. ಸೊ ಹೋಮ್ ವರ್ಕ್ ಮಾಡ್ಕೊಳ್ಳಿ. ಈಗ ಮಾಡಿಫೈ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ರೀಆರ್ಡರ್ ಆಪ್ಷನ್ಸ್ ಮಾಡ್ಕೋಬೋದು. ಯಾರು ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸು? ಚಾಯ್ಸ್ 2 ಕೊಟ್ಟರೆ ಕಾಷನ್ ಡೆಪಾಸಿಟ್ ಕೊಡೋಷ್ಟಿಲ್ಲ, ಯಾರು? ಮೆಡಿಕಲ್ ಸ್ಟೂಡೆಂಟ್ಸು. ಚಾಯ್ಸ್ 3 ಕೊಟ್ಟಂಥ ಮೆಡಿಕಲ್ ಸ್ಟೂಡೆಂಟ್ಸು 1 lakh rupees ಕಾಷನ್ ಡೆಪಾಸಿಟ್ ಕಟ್ಟಬೇಕು. ಅದಕ್ಕೂ ನೋಟಿಫಿಕೇಶನ್ ಕೊಡ್ತಾರೆ. ಸರ್ ಎಲ್ಲಿ ಕಟ್ಟಬೇಕು ಅಂದರೆ ಈಗ ಕಟ್ಟೋಕ್ಕಾಗಲ್ಲ, ಅವ್ರು ಹೇಳಿದಾಗ ನಾವು ಕಟ್ಟಬೇಕಾಗತ್ತೆ. ಇನ್ಯಾರಿಗಾದ್ರೂ ಇಂಜಿನಿಯರಿಂಗ್ ಅಲಾಟ್ ಆಗಿದ್ರೆ ಅವರು ಮೆಡಿಕಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅವರು 1 ಲಕ್ಷ ರೂಪಾಯಿನ ಕಾಷನ್ ಡೆಪಾಸಿಟ್ ಆಗಿ ಕೊಡಬೇಕು. ಇನ್ನೊಂದು ಹೇಳ್ತಾ ಇದ್ದಾರೆ ನೋಡಿ, ನೋಟ್ ಅಂದರೆ ಇದು ಇಂಪಾರ್ಟೆಂಟು, ಅದಕ್ಕೋಸ್ಕರ ನೋಟ್ ಕೊಟ್ಟಿದ್ದಾರೆ. ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ದಟ್ ಅರೈಸ್ ಡ್ಯೂರಿಂಗ್ ದ ಅಲಾಟ್ಮೆಂಟ್ ಆಫ್ಟರ್ ದ ಕ್ಯಾಂಡಿಡೇಟ್ ಮೆರಿಟ್ ಟರ್ನ್ ಕೆನ್ ನಾಟ್ ಬಿ ಕ್ಲೈಮ್ಡ್. ಈಗ ಯಾರೋ ಒಬ್ಬರಿಗೆ ಒಂದು 25,000 ರ್ಯಾಂಕ್ ಇರುತ್ತೆ, ಇವ್ರಿಗೆ ಅಲಾಟ್ ಮಾಡ್ತಾ ಇರುತ್ತೆ ಸಾಫ್ಟ್ವೇರು. 24,999 ಅಪ್ಗ್ರೇಡ್ ಆಗ್ಬಿಡ್ತಾನೆ. ಅವ್ನು ಬಿಟ್ಟಂತಹ ಸೀಟು 25,000 ರ್ಯಾಂಕ್ ಬಂದಿರುತ್ತಲ್ಲ, ಆ ಹುಡುಗನ ಆಪ್ಷನ್ ಎಂಟ್ರಿಯಲ್ಲಿ ಇರುತ್ತೆ. ಸೊ ಅವನಿಗೆ ಅಲಾಟ್ ಮಾಡ್ತಾರೆ. ಸೊ ಈಗ 23,000 ರ್ಯಾಂಕ್ ಬಂದಿರೋನು ಕೇಳೋಕ್ಕಾಗಲ್ಲ, ನನಗೆ ಬೇಕಾಗಿತ್ತು ಆ ಸೀಟು ಸರ್, ನೀವು 25,000 ರ್ಯಾಂಕ್ ಕೊಟ್ಟಿದ್ದೀರಲ್ಲ ಅಂತ. ಸೊ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಯಾವಾಗ ಕ್ರಿಯೇಟ್ ಆಗುತ್ತೋ ಆಗ ಯಾರಿಗೆ ಅರ್ಹತೆ ಇರುತ್ತೋ, ಯಾರು ಆಪ್ಷನ್ ಎಂಟ್ರಿ ಮಾಡಿರ್ತಾರೋ ಅವ್ರಿಗೆ ಸಿಗುತ್ತೆ. ನೆಕ್ಸ್ಟು 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ. ಈ ಥರದ್ದು ನಿಮಗೆ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡ್ತಾರೆ. ಈ ಥರ ರಿಲೀಸ್ ಮಾಡಿದ ಮೇಲೆ ಮಾತ್ರ ನೀವು ಆಪ್ಷನ್ ಎಂಟ್ರಿನ ರೀಅರೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅಂದರೆ ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡಬೇಕು, ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಎಷ್ಟು ಜನ ಸೀಟ್ಸ್ ಡ್ರಾಪ್ ಮಾಡಿದ್ದಾರೆ, ಎಷ್ಟು ಸೀಟ್ಸು ಆ್ಯಡ್ ಆಗಿದೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಇನ್ನೂ ಒಂದು ಪಾಯಿಂಟು, ನಿಮಗೆ ತಲೆಗೆ ಹೋಗಬೇಕಾಗಿರೋ ವಿಷಯ, candidates are advised to modify, reorder the options they want to select. Next ಕೇಳಿಸ್ಕೊಳ್ಳಿ, ಗಮನ ಇಟ್ಟು, whether the seat shown in the seat matrix or not. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸೀಟ್ ಇರಲಿ ಬಿಡಲಿ, ನಿಮ್ಮ ಆಪ್ಷನ್ ಎಂಟ್ರಿಲಿ ಆ ಕಾಲೇಜಸ್ನ ಸೇರಿಸ್ಕೊಳ್ಳಿ ಅಂತಾರೆ. ಯಾಕೆ ಅಂದರೆ ಓನ್ಲಿ ಫಾರ್ ದ ರೀಸನ್ ದಟ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಮೇ ಅರೈಸ್ ಡ್ಯೂರಿಂಗ್ ಅಲಾಟ್ಮೆಂಟ್ ಪ್ರೋಸೆಸ್. ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ ಮಧ್ಯದಲ್ಲಿ. ಯಾವ ಕಾಲೇಜ್ದು ಯಾವ ಸೀಟ್ ಬರುತ್ತೆ ಅನ್ನೋದು ಸಾಫ್ಟ್ವೇರ್ಗೂ ಗೊತ್ತಾಗೋದಿಲ್ಲ. ಯಾರೋ ಚಾಯ್ಸ್ 2 ಕೊಟ್ಟಿರ್ತಾರೆ, ಅವರು ಅಪ್ಗ್ರೇಡ್ ಆಗಿಬಿಡ್ತಾರೆ ಮಧ್ಯದಲ್ಲಿ. ಕೌನ್ಸಿಲಿಂಗ್ ನಡೀಬೇಕಾದ್ರೆ 3 ಫೇಸಸ್ ನಡೆಯುತ್ತೆ, ಫೇಸ್ 1, ಫೇಸ್ 2, ಫೇಸ್ 3. ಈಚ್ ಫೇಸಲ್ಲೂ ಲಾಟ್ ಆಫ್ ಇಟ್ರೇಷನ್ಸ್ ನಡೆಯುತ್ತೆ. ಸೊ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾವ ಥರ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅಂತ. ಸೊ ಈ ಕಾನ್ಸಿಕ್ವೆನ್ಷಿಯಲ್, ಆ ಕಾನ್ಸಿಕ್ವೆನ್ಸಲ್ಲಿ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದರೆ, ಆ ಕಾನ್ಸಿಕ್ವೆನ್ಸಲ್ಲಿ ಕ್ರಿಯೇಟ್ ಆದಂಥ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರೋದಿಲ್ಲ ಅದು, ಬಟ್ಟು ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಜನ್ರೇಟ್ ಆಗಬಹುದು. ಹಾಗಾಗಿ ಯಾವುದೋ ಒಂದು ಸಮ್ ಎಕ್ಸ್ ಕಾಲೇಜ್ ನಿಮ್ಗೆ ಇಷ್ಟ, ಬಟ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸ್ತಿರಲ್ಲ, ನಿಮ್ಮ ಕ್ಯಾಟಗರಿಗೆ ಸೀಟ್ ಇಲ್ಲ ಅನ್ನುತ್ತೆ. ಹಾಗಾಗಿ ನೀವು ಅದನ್ನು ಡಿಲೀಟ್ ಮಾಡಿಬಿಡಿ, ಹಾಗೆ ಉಳಿಸ್ಕೊಳ್ಳಿ ಅಂತ ಇವರು ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಡಾಕ್ಯುಮೆಂಟ್ನ ಮತ್ತೆ ಡೇಟ್ ಚೇಂಜ್ ಮಾಡಿ ಮತ್ತೆ ರಿಲೀಸ್ ಮಾಡ್ತಾರೆ ಇನ್ನೊಂದು ವಾರ ಆದಮೇಲೆ, ಖಂಡಿತ ನೋಡ್ಕೊಳ್ಳಿ. ಇಲ್ಲ ಅಂದರೆ ಇನ್ನೂ ಸಿಂಪಲ್, ಪ್ರೀವಿಯಸ್ ಇಯರ್ ಅಡ್ಮಿಷನ್ ಅಂತ KE ವೆಬ್ಸೈಟ್ ಹೋಗಿ ಎಲ್ಲ ಡಾಕ್ಯುಮೆಂಟು ಸಿಗುತ್ತೆ ನಿಮಗೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲ ವರ್ಷದ ಇನ್ಫಾರ್ಮೇಷನು ಸಿಗುತ್ತೆ. ತುಂಬ ಚೇಂಜಸ್ ಅಂತೂ ಈ ವರ್ಷ ಏನೂ ಇರೋದಿಲ್ಲ. ಕನ್ನಡದಲ್ಲೂ ಓದ್ಬೋಣ ಇದು, ಯಾಕೆಂದ್ರೆ ತುಂಬ ಇಂಪಾರ್ಟೆಂಟ್ ಇದು. ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟುಗಳ ಲಭ್ಯತೆಯನ್ನು ತೋರಿಸದಿದ್ದರೂ ಸಹ ಅಭ್ಯರ್ಥಿಗಳು ಆದ್ಯತೆಗಳನ್ನು ಬದಲಾಯಿಸಲು ಮಾರ್ಪಡಿಸಲು ಸಲಹೆ ನೀಡಲಾಗಿದೆ. ಏಕೆಂದರೆ, ಇಲ್ಲಿ ಯಾಕೆಂದರೆ ಅಂತಿದೆ, ನಮ್ಮ ಭಾಷೆ ಅದು, ಓಕೆ. ಏಕೆಂದರೆ ಸೀಟು ಹಂಚಿಕೆಯ ಕಾರ್ಯದಲ್ಲಿ ಉದ್ಭವಿಸುವ ಸೀಟುಗಳನ್ನು ಸಹ ಹಂಚಿಕೆ ಮಾಡುವುದರಿಂದ ಅಭ್ಯರ್ಥಿಗಳು ಆಯ್ಕೆಗಳನ್ನು ನಮೂದಿಸಿದ್ದಲ್ಲಿ ಅಂತಹ ಸೀಟುಗಳನ್ನು ಪಡೆಯಬಹುದಾಗಿದೆ. ಅದಕ್ಕೆ ತುಂಬ ತಲೆ ಕೆಡಿಸ್ಕೊಂಡು ಈ ಕ್ಯಾಟಗರಿಯಲ್ಲಿ ಈ ಕಾಲೇಜಲ್ಲಿ ಇಲ್ಲ, ನನಗೆ ಸಿಗಲ್ಲ ಅನ್ಕೋಬೇಡಿ, ಸಿಗುತ್ತದೆ. ಸೊ ದಟ್ಸ್ ಅಬೌಟ್. ನೋಟಿಫಿಕೇಶನ್ ನಿಮಗೆ ಕೊಡ್ತಾರೆ,
ಆಮೇಲೆ ಟೈಮ್ ಕೊಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಮಾಡ್ತಾರೆ ಅನ್ನೋದು ನಿಮಗೆ ಮನವರಿಕೆ ಆಗಲಿ ಅಂತ ಲಾಸ್ಟ್ ಇಯರ್ ಡಾಕ್ಯುಮೆಂಟ್ ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಸೇಮ್ ಕ್ವಶನ್ ಇತ್ತು. ನಾನು ಚಾಯ್ಸ್ 2 ಕೊಟ್ಟಿದ್ದೀನಿ, ಚಾಯ್ಸ್ 3 ಕೊಟ್ಟಿದ್ದೀನಿ, ನಂಗೆ ಆಪ್ಷನ್ ಇಂಟರ್ವ್ಯೂ ಕೊಡ್ತಾ ಇಲ್ಲ, ಲಿಂಕ್ ಎಲ್ಲಿ ಸರ್ ಏನು ಅಂತ ಕೇಳ್ತಿದ್ರಲ್ಲ, ಹಾಗಾಗಿ ಈ ಥರ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡ್ತಾರೆ. ಈ ಥರ ಪ್ರೊಸೀಜರ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು.